ಇಲ್ಲಿ
ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೇ ಯಾರು ನಮ್ದೆ ಡ್ಯಾನ್ಸ್ ಫ್ಲೋರು ಇದೆಲ್ಲ ಅದು ಜಿಗಿದಿದೆ ಪ್ರೇಮ ಎಲ್ಲೋ ಜಿನುಗಿರುವ ನೀರು ಎಲ್ಲೋ ಝರಿಯಾಗಿ ಹರಿದು ಎಲ್ಲೋ ಸಾಗರವ ಸೇರೋ ಪ್ರೀತಿ ಏನಿದು ಎಲ್ಲೋ ರವಿ ಬರುವ ಸಮಯ ಎಲ್ಲೋ ಹೊರಳು ಸರಸ ಎಲ್ಲೋ ಚಿಲಿಪಿಲಿಯ ಭಾವವು तो जवानी Los lunes pa' ella, los martes pa' ella, los miércoles pa' ella, los jueves pa' ella, los viernes pa' ella, los sábados pa' ella y los domingos pila botella. Los lunes pa' ella, los martes pa' ella, los miércoles pa' ella, los jueves pa' ella, los viernes pa' ella, los sábados pa' ella y los domingos pila botella. ನೀ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಚಂದ್ರಮಗು ನಿನ್ನಂದ விட்டாளே எழக வச்சாளே அழகா முத்தத்தில் மனசு கொளுத்தவா சிக்குற உதட்ட சுழிக்க வேற சாட்டக்குன்னு திமிர அடக்கவா சிரிக்கி சிறுத்தில் உருக நடராஜனடி பணிவையே நெஞ்சில் இடது பதம் தூக்கி ஆடும் நடராஜனடி பணிவையே நெஞ்சில் இடது பதம் தூக்கி ஆடும் நடராஜனடி பணிவையே நெஞ்சில்
ತಣತ್ತ ಜನುತ್ತ ದಿಮಿತ್ತ ತರಿ ತದಣ್ಣ ದಣ್ಣ ದಣ್ಣ ಜಣು 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 ದಿಮ್ಮಿ 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 ತಗಿಟ್ಟ ತಗೋರಾಮ್ ತರಿತ್ತಾಂ ತಣತ್ತಾಂ ಜನುತ್ತಾಂ ದಿಮಿತ್ತ ತರಿ ತದಣ್ಣ ದಣ್ಣತ ತಣ್ಣಂ ಗೆಣ್ಣಂ ತಜಂ ತರಂ ತಣ ತಜಣು ಜಣು ತೈ ತಣ್ಣಂ ಗೆಣ್ಣಂ ತಜಂ ತರಂ ತರಿ ತದಣ್ಣ ದಣ್ಣತ ತಣ ತಜಣು ಜಣು ಜಣು ತದಿಮಿ ದಿಮಿತ್ತ ದಿಮಿತ್ತ ದಿಮಿಟ್ಟ ತರಿ ತದಣ್ಣ ತಾ ತಣ್ಣ ತಜಣು ಜಣು ಜಣು ತದಿಮಿ ದಿಮಿ ದಿಮಿ ತಗಿಡ ತಗದ ತರಿ ತತ್ತಣ್ಣಂ ತಜ್ಜನು ತದ್ದಿಮಿ ತರಿ ತತ್ತಣ್ಣ ತಣ್ಣ ತಜ್ಜನು ಜನು ತದ್ದಿಮಿ ದಿಮಿ ತಕ್ಕಿಟ್ಟ ತಗದ ದಿಗಿಚ್ಚು ತಿರುಗಿಚ್ಚು ತಗದ ದಿಗಿಚ್ಚು ತಿರುಗಿಚ್ಚು ತಗದ ದಿಗಿಚ್ಚು ತಕ್ಕಿಡ ತಗ ದಿಕ್ಕಿಡ ತಗ ತತ್ತರಿ ತಜ್ಜನು ತದ್ದಿಮಿ ತರಿ ತತ್ತಣ್ಣ ತಣ್ಣ ತಜ್ಜನು ಜನು ತದ್ದಿಮಿ ದಿಮಿ ತಕ್ಕಿಟ್ಟ ತಗದ ದಿಗಿಚ್ಚು ತಿರುಗಿಚ್ಚು ತಗದ ದಿಗಿಚ್ಚು ತಿರುಗಿಚ್ಚು ತಗದ ದಿಗಿಚ್ಚು ತಕ್ಕಿಡ ತಗ ದಿಕ್ಕಿಡ ತಗ ತತ್ತರಿ ತತ್ತಣ್ಣ ತಜ್ಜನು ತದ್ದಿಮಿ ತರಿ ತತ್ತಣ್ಣ ತಣ್ಣ ತಜ್ಜನು ಜನು ತದ್ದಿಮಿ ದಿಮ್ಮಿ ತಕ್ಕಿಟ್ಟ ತಗದ ದಿಗಿಚ್ಚು ತಿರುಗಿಚ್ಚು ತಗದ ದಿಗಿಚ್ಚು ತಿರುಗಿಚ್ಚು ತಗದ ದಿಗಿಚ್ಚು இடது பதம் தூக்கி ஆடும் நடராஜனடி பணிவையே நெஞ்சை இடது பதம் தூக்கி ஆடும் படவரவாட புலிகளாட படவரவாட புலிகளாட படவரவாட புலிகளாட பக்தர்கள் ஜெய ஜெய எனவே ஒரு பதஞ்சலி கண்குளிர தில்லையிலே பக்தர்கள் ஜெய ஜெய எனவே ஒரு பதஞ்சலி கண்குளிர தில்லையிலே இடது பதம் தூக்கி ஆடும் நடராஜனடி பணிவையே நெஞ்சே இடது பதம் தூக்கி ஆடும் திருமுடி சிலம்புகள் களி என திருமுடி கிளமதியேன் பழி என திருமுடி சிலம்புகள் களி என திருமுடி கிளமதியேன் பழி என திருமுடி சிலம்புகள் களி என திருமுடி இளமதியே பழி என திருமுச்சிலம்புகள் களி என திருமுடி இளமதியே பழி என நிமித்த கத்ததிகிற தோங்கென திருமால் மதல மதிர 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 சிவகாமி மணாளம் திருநேற்றம்பலம் தன்னிலே புன்னகையோடு இடது பதம் தூக்கி ஆடும் நடராஜனடி பணிவையே நெஞ்சே இடது பதம் தூக்கி ஆடும் நடராஜனடி பணிவையே நெஞ்சே இடது பதம் தூக்கி ஆடும்
ನನ್ನ ತಂದೆ ಈಶ್ವರನಿಗೆ ತ್ರಿಕಾಲಕ್ಕೂ ಭಕ್ತರ ಚಿತಾಭಸ್ಮವನ್ನು ತರುವುದಕ್ಕಾಗಿ ನನ್ನ ತಂದೆಯಿಂದಲೇ ವರವನ್ನು ಪಡೆದೆ. ನಾನು ಯಾರ ತಲೆಯ ಮೇಲೆ ಕೈ ಇಡುತ್ತೇನೋ ಅವರು ಭಸ್ಮವಾಗಬೇಕು ಎನ್ನುವುದಕ್ಕೆ ಬೋಳೆ ಶಂಕರ ವರ ಕೊಟ್ಟು ಬಿಟ್ಟ. ನಾನು ಈಗ ಬ್ರಾಹ್ಮಣರನ್ನು ಹುಡುಕುತ್ತಾ ಭೂಲೋಕಕ್ಕೆ ಹೊರಟಿದ್ದೇನೆ. ಬ್ರಾಹ್ಮಣರನ್ನು ಕೊಲ್ಲಬೇಕು, ಗೋವುಗಳನ್ನು ಕೊಲ್ಲಬೇಕು, ನಂತರ ದೇವಲೋಕಕ್ಕೆ ಹೋಗಬೇಕು. ಈಗ ಬ್ರಾಹ್ಮಣರನ್ನು ಹುಡುಕುತ್ತಾ ಭೂಲೋಕಕ್ಕೆ ಹೊರಟಿದ್ದೇನೆ. ನಮಸ್ಕಾರ ಭಟ್ರೆ. ಮಾಡ್ಲಿ ಭಟ್ರೆ, ನಿಮ್ಮ ಪರಿಚಯನೇ ಆಗಲಿಲ್ಲ. ನಮ್ ಪರಿಚಯ ಆಗ್ಲಿಲ್ವಾ? ನಾವು ಸುಬ್ರಾಯ ಭಟ್ರು, ಇವರು ರಾಮ್ ಭಟ್ರು. ನಮ್ ಪರಿಚಯ ಇಲ್ದ ಜನನೇ ಕಡಿಮೆ. ನೀ ಹೋಗಿ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪನ ಹತ್ರ ಕೇಳು, ಸುಬ್ರಾಯ ಭಟ್ರು ಸಿಕ್ಕಿದ್ರು ಅಂತ. ಅವನಿಗೆ ಗೊತ್ತಾಗ್ತದೆ. ನಿಮ್ಮನೆ ವೈಕುಂಠ ಸಮಾರಾಧನೆ, ಮದ್ವೆ, ಮುಂಜಿ, ನಾಮಕರಣ ಎಲ್ಲ ನಮ್ದೇ ಅಲ್ವೇನಾ? ಹೌದಾ ಭಟ್ರೆ? ಎಂತ ಕಾರ್ಯಕ್ರಮ ಐತೆ ಹೇಗೆ? ಹೌದಾ, ಕಾರ್ಯಕ್ರಮವೇ? ದಿವಸ ಕಾರ್ಯಕ್ರಮ, ಒಂದಲ್ಲ ದಿವ್ಸಕ್ಕೆ 2-3 ಕಾರ್ಯಕ್ರಮ. ಅಷ್ಟು ವೈಕುಂಠ ಸಮಾರಾಧನೆ. ಬದುಕೋರು ಯಾರೂ ಇಲ್ಲ, ಸಾಯೋವ್ರೆ ಹೆಚ್ಚು. ಯಾಕಾಗಾಯ್ತು? ಅದಕ್ಕಾಗಿ ದಿವಸ ವಡೆ ಕೇಸರಿ ಹೊತ್ತು. ಇವತ್ತೊಂದು ಅಡುಗೆ ಸುಬ್ಬಣ್ಣ ಕೇಸರಿ ಭಾತ್ ಮಾಡಿದ್ದ. ತುಪ್ಪಯ್ಯ ಭಟ್ರು, ನೋಡ್ರ ವಾಸನೆ ನೋಡ್ರ. ಎಂತ ಎಡ್ಕಿನ ಕೈಲಿ ಕೇಸರಿ ಬಾತ್ ತಿಂದ್ರನೋ? ಹೌದ್ರೋ, ಯಾವ ಕೈ ಹೇಳ ಮರ್ತಲ್ರ? ಹೌದ್ರೋ ಸುಬ್ರಾಯ ಭಟ್ರೆ, ಕೇಸರಿ ಬಾತ್ ತಿಂದು ಒಂದಿಷ್ಟು ಕೇಸರಿ ಬಾತ್ ತಿನ್ನೋದೇ ಕಷ್ಟ ಆಗೋಯ್ತು. ಶಿವನಿಗೆ ಭಸ್ಮಾಸುರ ಅಂತ ಮಗ ಹುಟ್ಟಿ ಎಲ್ಲರ ತಲೆ ಮೇಲೆ ಕೈ ಇಡ್ತಾ ಬಂದ. ಅವ್ ಸಿಕ್ಲಿ ಅವನಿಗೊಂದು ಸನ್ಮಾನ ಮಾಡ್ತೆ ಅಂತ ಕೇಳಿ ರಾಮ್ ಭಟ್ರು. ಅವನಿನ ದಿವಸ ಕಾರ್ಯಕ್ರಮನೂ ಆಯಿತು, 4 ಕಾಸು ಆಯಿತು. ಭಟ್ರೆ ಬನ್ನಿ, ಹೋಗುವ ತಡ ಆಗ್ತದೆ, ಕಾರ್ಯಕ್ರಮಕ್ಕೆ ಹೋಗುವ. ಬ್ರಾಹ್ಮಣರು ಈ ಕಡೆ ಬರ್ತಾ ಇದ್ದಾರೆ, ಬಾರಲಿ. ಇದೆಂತ ಕಬ್ಬನ್ ಗದ್ದೆ ಬೆಚ್ಚಪ್ಪನ್ ನಿಲ್ಲಿಸ್ದಂಗೆ? ಅಲ್ಲ, ಜೀವ ಉಂಟು ನೋಡ್ರಿ. ನೋಡುವ. ಆಗ್ಸಿ. ಎಂತ ವಾಸ್ತೆ ಮರಿ ನಿನ್ ಬಾಯಿ. ತಮ್ಮ ಒಂದ್ ಮಾತು ಹೇಳ್ತೆ ಕೇಳು, ಈ ದಾರಿಲಿ ತಿರುಗಬೇಡ, ಸುಮ್ಮನೆ ಹೋಗು. ಭಸ್ಮಾಸುರನ್ ಕೈ ಸಿಕ್ಕ್ರ ನೀ ಇವತ್ತು ಬೂದಿ. ಏ ಭಟ್ರೆ ಹೇಳ, ಟ್ರೇ ಹಾಕ. ಭಟ್ರೆ, ಭಸ್ಮಾಸುರ ನಿಮಗ್ ಸಿಕ್ಕ್ರೆ ಅಂತ ಮಾಡ್ತೀರಿ? ಭಸ್ಮಾಸುರ ಸಿಕ್ಕದ ಅಂತ ಇಟ್ಕೊಂಬ. ಭಸ್ಮಾಸುರಿ ಇವತ್ತಿಗೆ ಹೋಗೆ ನನ್ನ ಕೇಳಿ ನಾನು ಅಪ್ಕೊಟ್ಟು ಮಂತ್ರದ ಭಸ್ಮುಂಟು. ಏ ನಾನೇ ಪ್ರಚಂಡ ಭಸ್ಮಾಸುರ. ಎಂತ ಅಂದೆ? ಪೆಟ್ಲಂಡ ಭಸ್ಮಾಸುರ ನೀನಯ್ಯ? ಅಲ್ವೋ, ಪ್ರಚಂಡ ಭಸ್ಮಾಸುರ. ಹೌದನ? ನೀನಯ್ಯನ? ಓಂ ಶಿವಸುತಾಯ ನಮಃ, ರಾಕ್ಷಸ ರಾಜಾಯ ನಮಃ, ಭಸ್ಮಾಸುರಾಯ ನಮಃ, ನಮೋ ನಮಃ. ನೀ ಸಿಕ್ಕದ್ ಒಳ್ಳೇದಾಯ್ತು. ನಾನಿನ್ ಅಭಿಮಾನಿ ಅಮರಯ್ಯ. ಎಂತ ಅಭಿಮಾನಿ? ಹಾ ನಾನಿನ್ ತಲೆಮನ್ ಕೈ ಇಡ್ತೆ ಈಗ. ಪಾಪಿ ಮಗನೇ, ನಾನು ನಿನಗೆ ಹೆದರ್ತೆ ಮಾಡಿದ್ಯಾ? ನನ್ನ ಕೇಳಿ ನನ್ನ ಅಪ್ಕೊಟ್ಟು ಮಂತ್ರ ಬಸ್ಮುಂಟು. ತೆಗಿ. ಇವತ್ತಿಗೆ ನಿನ್ನ ಆಯುಸ್ ತೀರ್ತು. ಕೊನೆ ಇದ್ರೆ ಹೇಳ್ಕ. ಕೊನೆ ಇದ್ರೆ ಹೇಳ್ಕ, ತೀರಿಸ್ತೆ. ಭಟ್ರೆ, ನೋಡಿ ಎಲ್ಲೋಯ್ತು ಭಸ್ಮ? ತೆಗಿತಾ ಇದ್ದೆ, ನೋಡ್ವಾ. ಬ್ಯಾಗ್ ತೆಗೀರಿ.
ಓಟು ಎಲ್ಲೋಯ್ತಪ್ಪ ಇದು ಭಟ್ರೆ ಎಲ್ಲೋಯ್ತ್ರ ಇಲ್ಲೇ ಉಂಟು ಇಲ್ಲುಂಟು ಹೋಯ್ತಾ? ಉಂಟು ಉಂಟು ತೆಗೀರಿ ತೆಗೀರಿ. ಹಾ ಸಿಕ್ತು. ಕೊನೆ ಇದ್ರು ಹೇಳು ತೀರಿಸ್ತೆ. ಓಂ ರಾಮ್ ಬ್ರೀಂ ಸಕ್ಕರ್ಷಿ 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 ಸಾಕ್ರಿ ಸೀನೆಯ ಕೊಯ್ಯಲ್ಲ. ಇದು ಮಂತ್ರ ಮರೆಯ ಸಕ್ಕರ್ಷಿ. ಹೂ ಆ ಆ ಆ ಆ ಹೂ ಆ ಆ ಆ. ಓಂ ರಾಮ್ ಬ್ರೀಂ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಬಂತ ಎಂತ ನೀ ಹೇಳಿದ್ಯಲ್ಲ ಮಂತ್ರವ ಮರೆ ಅರ್ಥ ಮಾಡ್ಕ. ಹೂ ಆ ಆ ಆ ಹೂ ಆ ಆ ಆ. ಓಂ ಬ್ರಾಂ ಬ್ರೀಂ ಫಟ್ ಸ್ವಾ. ಹೂ ಆ ಆ ಆ ಆ ಹೂ ಆ ಆ. ಓಡಿ ಭಟ್ರೆ ಓಡಿ. ರಾಮ್ ಭಟ್ರು ನೀವು ಓಡಿ ನೀವು ಓಡಿ. ಇವ ನನ್ನ ತಲೆ ಮೇಲೆ ಕೈ ಇಟ್ರು ಮಾತ್ರ ಬೂದಿ ಆಗೋದು. ಈಗ ಹೆಂಗ್ ಇಡ್ತಾ ನೋಡ್ಡೆ ಬಿಡುವ. ಬಿಡ್ರ ಬಿಡ್ರ ಬಿಡ್ರ. ಒಟ್ಟು ಎಲ್ಲೋದ್ನ ಇವ. ನಿಂಗ್ ಗೊತ್ತದ್ಯಾ ನಿಂಗ್ ಗೊತ್ತದ್ಯಾ ಎಲ್ಲೋದ್ನ. हम लोगों को समझ सको तो हम लोगों को समझ सको तो समझो दिल बर जानी. जितना भी तुम समझोगे उतनी होगी हैरानी. हम लोगों को समझ सको तो समझो दिल बर जानी. जितना भी तुम समझोगे उतनी होगी हैरानी. अपनी छतरी तुमको दे दे कभी जो बरसे पानी. कभी नए पैकेट में बेचे तुमको चीज पुरानी. फिर भी दिल है हिंदुस्तानी. 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 थोड़े अनाड़ी है थोड़े खिलाड़ी. रुक रुक के चलती है अपनी गाड़ी. थोड़े अनाड़ी है थोड़े खिलाड़ी. रुक रुक के चलती है अपनी गाड़ी. हमें प्यार चाहिए और कुछ पैसे भी. हम ऐसे भी हैं हम हैं वैसे भी. हम लोगों को समझ सको तो समझो दिल बर जानी. उल्टी सीधी जैसी भी है अपनी यही कहानी. थोड़ी हम में होशियारी है थोड़ी है नादानी. थोड़ी हम में सच्चाई है थोड़ी बेईमानी. फिर भी दिल है हिंदुस्तानी. फिर भी दिल है हिंदुस्तानी.
आंसू हैं कुछ सपने हैं, आंसू और सपने दोनों ही अपने हैं। आंखों में कुछ आंसू हैं कुछ सपने हैं, आंसू और सपने दोनों ही अपने हैं। दिल दुखा है लेकिन टूटा तो नहीं है, उम्मीद का दामन छूटा तो नहीं है। हम लोगों को समझ सको तो समझो दिल बर जानी, थोड़ी मजबूरी है लेकिन थोड़ी है मनमानी। थोड़ी तू मैं है और थोड़ी खींचातानी, हम में काफी बातें हैं जो लगती है दीवानी। फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी, फिर भी दिल है हिंदुस्तानी। झटका जरा सा महसूस हुआ एक, लाइफ की गाड़ी ने कस के मारा ब्रेक। हो रहा है क्यों कंफ्यूज मेरे दिल, मशवरा मेरा तू आजमा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। चल मसल फुलाना, थोड़ी बॉडी बनाना, मेरे चिकने गालों पे कमल की फसल उगाना। अरे रे रे ओबे चल बेटा शुरू हो जा शुरू, बगल उठा के थोड़ा डियो लगाना, किसी बगल वाली को मर्दानी खुशबू सुंघाना। चल ऊपर से दो बटन ढीले करके बताना, बालों वाला सीना दिखाना, बालों वाला सीना दिखाना। परसों तक तू साइकिल पे घुमा है, हाईवे पे मोटर साइकिल भगा के देख। स्पीड में तुझको अगर सर्दी लगे तो सीट पे पीछे लड़की बिठा के देख। यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा। मिस्टेक यही उम्र है कर ले गलती से मिस्टेक, यही उम्र है कर ले गलती से मिस्टेक, यही उम्र है कर ले गलती से मिस्टेक बेटा।
కలిపి చెడదని వదిలించరా శ్రీవాయులింగమై సంచరించరా అడువడువడువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికార వరదై ముంచై జలలింగమై ఘోరా బలమై వధమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా శివ శివ హర హర జయ జయ దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా ನಮಸ್ಕಾರಗಳು. ಸುಳ್ಳು ವಾರ್ತೆಗಳು ಓದುತ್ತಿರುವವರು ಹಳ್ಳದ ಪಕ್ಕದ ಊರಿನ ಉಳ್ಳಾಗಡ್ಡಿಯವರು. ಮಂದನ ಊರಿನಲ್ಲಿರುವ ನಾಯಿಗಳೆಲ್ಲ ಸಮಾವೇಶ ನಡೆಸಿದರು. ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕೆಂದು ನಾಯಿಗಳ ಸಂಘದ ನಾಯಕ ಮಾತನಾಡುತ್ತಿರಲು ಪಕ್ಕದ ಊರಿಯ ನಾನೆಯೊಂದನ್ನು ಕಂಡಾಕ್ಷಣ ಆ ಅಧ್ಯಕ್ಷ ಸ್ಥಾನದಲ್ಲಿರುವ ನಾಯಿ ಆ ವೃದ್ಧ ನಾಯಿಯ ಮೇಲೆ ದಾಳಿ ಮಾಡಿತು. ಎಲ್ಲ ನಾಯಿಗಳು ಪರಸ್ಪರ ಕಚ್ಚಾಡತೊಡಗಿದವು. ಆಗ ಗುಂಪನ್ನು ಚದುರಿಸಲು ಪೊಲೀಸ್ ಪಡೆ ಆಗಮಿಸಿತು. ರಾಜ್ಯದಲ್ಲಿ ಶಾಲಾ ವಿದ್ಯಾರ್ಥಿಗಳು ಉತ್ತಮವಾಗಿ ಶಿಕ್ಷಣವನ್ನು ಪಡೆಯುತ್ತಿರುವಾಗ ಪಾಠಗಳಲ್ಲಿ ಟೆಕ್ನಾಲಜಿ ಬಳಸಬೇಕೆಂಬ ಆದೇಶವಿರುವುದರಿಂದ ಶಾಲಾ ಮಕ್ಕಳಿಗೆ ಮೊಬೈಲ್, ಟ್ಯಾಬ್, ಕಂಪ್ಯೂಟರ್ ಬಳಸಲು ಪ್ರೋತ್ಸಾಹಿಸಲಾಯಿತು. ಮಕ್ಕಳೆಲ್ಲ ಈಗ ಪುಸ್ತಕವನ್ನು ಬಿಟ್ಟು ಮೊಬೈಲ್ನಲ್ಲಿ ರೀಲ್ಸ್ ಮಾಡಲು ಮತ್ತು ವಿಡಿಯೋ ಗೇಮ್ ಆಡುವುದರಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೆ. ಇದನ್ನು ತಿಳಿದ ಪಾಲಕರು, ಶಿಕ್ಷಕರು ಮತ್ತು ಇಲಾಖೆ ಹೆಮ್ಮೆ ಪಡುತ್ತಿದೆ. ಇದೀಗ ಬಂದ ಸುದ್ದಿ. ಜಲವಳ್ಳಿ ಕ್ರಾಸಿನಲ್ಲಿ ಇರುವೆಗಳ ಸಾಲು ಶಿಸ್ತಿನಿಂದ ರಸ್ತೆ ದಾಟುತ್ತಿರುವಾಗ ಗೋಯಡ್ಸೊಪ್ಪದಿಂದ ಹೊನ್ನಾವರಕ್ಕೆ ಹೋಗುತ್ತಿರುವ ಮರಳಿನ ಟಿಪ್ಪರ್ ಇರುವೆಗಳ ಸಾಲಿನ ಮೇಲೆ ಹರಿದು 100 ಇರುವೆಗಳು ಸ್ಥಳದಲ್ಲೇ ಮೃತಪಟ್ಟಿವೆ. ಇನ್ನು 100 ಇರುವೆಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅವುಗಳ ಸ್ಥಿತಿ ಚಿಂತಾಜನಕವಾಗಿದೆ. ಮೃತರಾದವರಿಗೆ ಮುಖ್ಯಮಂತ್ರಿಗಳು ಸಂತಾಪ ಸೂಚಿಸಿದ್ದಾರೆ. ಈಗೊಂದು ಸಣ್ಣ ಬ್ರೇಕ್. ಇದೊಂದು ಪ್ರಕಟಣೆ. ಸರ್ಕಾರಿ ಶಾಲೆಯಲ್ಲಿ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಅಕ್ಷರ ದಾಸೋಹ, ಕ್ಷೀರಭಾಗ್ಯ, ಮೊಟ್ಟೆ ವಿತರಣೆ, ಬಾಳೆಹಣ್ಣು ವಿತರಣೆ, ಶೂ ಭಾಗ್ಯ, ಆಹಾರ ತಪಾಸಣೆ, ಮಾತ್ರೆ ವಿತರಣೆ ಹೀಗೆ ಒಂದೇ ಎರಡೇ 10 ಸೌಲಭ್ಯಗಳು ದೊರೆಯುತ್ತವೆ. ಅದಕ್ಕಾಗಿ ನಿಮ್ಮ ಮಗುವನ್ನು ದಾಖಲಿಸಿ ಸರ್ಕಾರಿ ಶಾಲೆಗೆ ತ್ವರೆ ಮಾಡಿ. ಸುಳ್ಳು ವಾರ್ತೆಗೆ ಪುನಃ ಸ್ವಾಗತ. ಇಲ್ಲೇ ಪಕ್ಕದ ಕಾನಗೋಡಿನ ಕಾಡಿನಲ್ಲಿ ಮಂಗಗಳೆಲ್ಲ ಒಂದು ಪ್ರಮಾಣವನ್ನು ಕೈಗೊಂಡವು. ಅದೇನೆಂದರೆ ಎಳನೀರು ಆರೋಗ್ಯಕ್ಕೆ ಅತಿ ಉತ್ತಮ ಆಗಿರುವುದರಿಂದ ಇಂದಿನಿಂದ ಯಾವ ಮಂಗವೂ ಎಳನೀರನ್ನು ಬಿಟ್ಟು ಏನನ್ನೂ ಸೇವಿಸಬಾರದು. ಎಲ್ಲೆಲ್ಲಿ ತೆಂಗಿನ ತೋಪುಗಳಿವೆಯೋ ಅಲ್ಲಿಗೆ ಹಾರಿ ಹೋಗಿ ಅಲ್ಲಿ ಬೆಳೆದಿರುವ ಎಳೆಯ ಬಲಿತ ಎಳನೀರನ್ನು ಕುಡಿದು ದಷ್ಟಪುಷ್ಟವಾಗಿ ಬೆಳೆಯಬೇಕೆಂದು, ಇದಕ್ಕೆ ತಪ್ಪಿದರೆ ಅವುಗಳನ್ನು ಊರಿನಿಂದ ಹೊರಹಾಕಬೇಕೆಂದು ಆದೇಶ ಹೊರಡಿಸಿದೆ. ಇಲ್ಲೇ ಹತ್ತಿರದ ಮೂಡ್ಕಣಿ ಹೊಳೆಗೆ 2 ಹೆಂಗಳೆಯರು ಬಟ್ಟೆ ತೊಳೆಯಲು ಹೋಗಿ ಕಲ್ಲಿಗಾಗಿ ಜಗಳ ನಡೆಯಿತು. ಕಲ್ಲು ಬಿರುಕು ಬಂದಿರುವುದರಿಂದ ಕಲ್ಲು ಕಂಪ್ಲೇಂಟ್ ಮಾಡಿರುತ್ತದೆ. ಕೋರ್ಟಿನಲ್ಲಿ ಇದರ ವಿಚಾರಣೆ ನಡೆದು ಹೆಂಗಸರಾಗಲಿ ಗಂಡಸರಾಗಲಿ ಯಾರು ಕೈಯಿಂದ ಬಟ್ಟೆ ಒಗೆಯಬಾರದು, ಎಲ್ಲರೂ ವಾಷಿಂಗ್ ಮಿಷಿನ್ ಬಳಸಬೇಕೆಂದು ಹೈಕೋರ್ಟ್ ತೀರ್ಪಿಟ್ಟಿದೆ. ನಮಸ್ಕಾರಗಳು. ಮುಂದಿನ ವಾರ್ತೆಗಾಗಿ ವೀಕ್ಷಿಸಿ ಜನವರಿ 26, 2027. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ.
ಹೇಳಿ ಮಕ್ಕಳ ಹೇಳಿ ಹೇಳಿ, ಶಾಲೆಗೆ ಹೋಗಿ ಲೇಟ್ ಆಯ್ತು, ಹಲ್ಲುಜ್ ಬನ್ನಿ. ಯಾಕೆ ಮಕ್ಕಳ ಮೊಬೈಲಿಗೆ ಜಗಳ ಮಾಡ್ಕೋತೀರಾ? ಮೊಬೈಲೆಲ್ಲ ನೋಡಬಾರ್ದು. ಮೊಬೈಲ್ ನೋಡಿದ್ರೆ ಕಣ್ಣಿಗೆ ಪೆಟ್ಟು. ನಾವೆಲ್ಲ ನಮ್ಮ ಕಾಲದಾಗಿದ್ದಾಗ ರೇಡಿಯೋ ಕೇಳ್ತಿದ್ವಿ. ಹೋಗಿ ಹಲ್ಲುಜ್ ಬನ್ನಿ. ಬನ್ನಿ ಮಕ್ಕಳ, ಶಾಲೆಗೆ ಕಳುಹಿಸುತ್ತೇನೆ. ಏನಂದ್ರೆ ನನಗೆ ಜಾಬ್ ಕನ್ಫರ್ಮ್ ಆಯಿತು. ನಾಳೆನೇ ಜಾಯಿನ್ ಆಗ್ತಾ ಇದ್ದೀನಿ. ಓ ಕಂಗ್ರ್ಯಾಚುಲೇಷನ್ ದಿವ್ಯಾ, ಒಳ್ಳೆಯ ವಿಷಯ. ಆದರೆ ಮನೆಯಲ್ಲಿ ಅಪ್ಪ ಅಮ್ಮನನ್ನು ನೋಡಿಕೊಳ್ಳೋರು ಯಾರು? ನನ್ನ ಫ್ರೆಂಡ್ ಒಬ್ಳು ಒಂದು ವೃದ್ಧಾಶ್ರಮದ ಬಗ್ಗೆ ಹೇಳ್ತಿದ್ಲು. ಅಲ್ಲಿಯೇ ಕಳಿಸಿದರೆ ಆಯಿತು. ಬೇಡ ಬೇಡ, ಅವರನ್ನು ಈ ವಯಸ್ಸಿನಲ್ಲಿ ದೂರ ಕಳಿಸೋದು ಚೆನ್ನಾಗಿರಲ್ಲ. ನಾವು ನೋಡಿದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೆಯಲ್ಲಿ ಇರೋದಿಲ್ಲ. ಅವರಿಗೆ ಮೆಡಿಸಿನ್ ತಗೊಳ್ಳೋಕ್ಕೂ ಬರೋದಿಲ್ಲ. ಅಲ್ಲಾದರೆ ಹಾಗಲ್ಲ, ಎಲ್ಲದಕ್ಕೂ ಜನರಿರುತ್ತಾರೆ. ಅವರವರ ವಯಸ್ಸಿನ ಜೊತೆ ಅವರು ತುಂಬ ಖುಷಿಯಿಂದಿರುತ್ತಾರೆ. ಹಾಗಾದರೆ ನೀನು ಹೇಳಿದ ಹಾಗೆ ಮಾಡೋಣ. ಆದರೆ ಈ ವಿಷಯವನ್ನು ಅಪ್ಪ ಅಮ್ಮನಿಗೆ ಹೇಳುವುದು ಹೇಗೆ? ಅಪ್ಪ ಅಮ್ಮ ಬನ್ನಿ ಬನ್ನಿ. ಏನು ಮಗ, ಏನು ಮಗ? ಅಪ್ಪ ಅಮ್ಮ ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕಾಗಿತ್ತು. ಇವತ್ತಾದರೂ ನನ್ನ ಜೊತೆ ಮಾತಾಡಲಿಕ್ಕೆ ಪುರ್ಸೊತ್ತಾಯ್ತಲ್ಲ, ತುಂಬ ಸಂತೋಷ. ಹೌದಮ್ಮ, ನಿಂಗೂ ಗೊತ್ತಲ್ಲ, ನಾನು ಕೆಲಸದ ಬ್ಯುಸಿಯಲ್ಲಿ ಇರುತ್ತೇನೆ. ನಾಳೆಯಿಂದ ದಿವ್ಯನ್ನು ಕೆಲಸಕ್ಕೆ ಹೋಗುತ್ತಾಳಂತೆ. ನಿಮ್ಮನ್ನು ನೋಡಿಕೊಳ್ಳಲು ನಿಮಗೆ ಟೈಮ್ ಕೊಡಲು ಆಗುವುದೇ ಇಲ್ಲ. ನೀವು ಸ್ವಲ್ಪ ದಿನ ಇಲ್ಲೇ ಸಿಟಿಯಲ್ಲಿರುವ ಆಶ್ರಮದಲ್ಲಿ ಇರಬೇಕಾಗುತ್ತದೆ. ನಾವು ನಿಮಗೆ ಹೊರೆಯಾದೆವ? ನಮ್ಮಿಂದ ಏನಾದರೂ ತಪ್ಪಾಯಿತೆ? ಇಲ್ಲೇ ಒಂದು ಮೂಲೆಯಲ್ಲಿ ಮಕ್ಕಳ ಜೊತೆ ಬಿದ್ದಿರುತ್ತೇವೆ. ಆಶ್ರಮಕ್ಕೆ ಮಾತ್ರ ಕಳುಹಿಸಬೇಡ. ಮಕ್ಕಳನ್ನು ಬಿಟ್ಟಿರಲು ನಮ್ಮಿಂದ ಸಾಧ್ಯವಿಲ್ಲ. ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡಬೇಡಪ್ಪ. ಸಂಜೆ ರೆಡಿ ಆಗಿರಿ, ನನಗೆ ಆಫೀಸ್ಗೆ ಟೈಮ್ ಆಗ್ತಿದೆ, ನಾನು ಹೋಗುತ್ತೇನೆ. ನಾನು ಅವನಿಂದ ಇಂತಹ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸಮಾಧಾನ ಮಾಡಿಕೊ. ಏಕೆ ಹೊತ್ತು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತೀಯಾ? ಯಾರಿಗೋಸ್ಕರ ಈ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು? ಮಕ್ಕಳಿಗೆ ನಾವು ಬೇಡ ಆಗಿದ್ದೇವೆ. ನಮ್ಮ ಜವಾಬ್ದಾರಿಯನ್ನು ನಾವು ಮುಗಿಸಿದ್ದೇವೆ. ಇನ್ನು ಅವರಿಗೆ ನಮ್ಮ ಅವಶ್ಯಕತೆ ಇಲ್ಲ. ಬಾ, ಏನು ಬೇಕೋ ಅದನ್ನೆಲ್ಲ ತುಂಬಿಕ. ಸಂಜೆ ಮಕ್ಕಳು ಬರುತ್ತಾರೆ. ಅವರ ಮುಖ ನೋಡಿದರೆ ನಮ್ಮ ಹೆಜ್ಜೆ ಮುಂದೆ ಹೋಗುವುದಿಲ್ಲ. ಅಪ್ಪ ಅಮ್ಮ, ಇದೇ ನೋಡಿ ಆಶ್ರಮ. ಇಲ್ಲಿ ನಿಮಗೆ ಏನೂ ತೊಂದರೆಯಾಗುವುದಿಲ್ಲ. 6 ತಿಂಗಳ ಫೀಸನ್ನು ಒಂದೇ ಸಲ ಕಟ್ಟಿದ್ದೇನೆ. ಏನಾದರೂ ತೊಂದರೆಯಾದರೆ ನನಗೆ ಫೋನ್ ಮಾಡಿ, ಆಯ್ತಾ? ಮಕ್ಕಳನ್ನು ನೋಡಲು ಆಸೆಯಾಗುತ್ತಿದೆ. ಚಿಕ್ಕ ಮಕ್ಕಳ ಹಾಗೆ ಹಠ ಮಾಡಬೇಡಪ್ಪ. ಮಕ್ಕಳನ್ನು ಒಂದು ಸಲ ಇಲ್ಲೇ ಕರೆದುಕೊಂಡು ಬರುತ್ತೇನೆ. ನನಗೆ ಟೈಮ್ ಆಯಿತು, ನಾನು ಹೋಗ್ತೇನೆ. ನಮಸ್ಕಾರ ನಮಸ್ಕಾರ. ನಮ್ಮ ಆಶ್ರಮಕ್ಕೆ ಸ್ವಾಗತ. ನಾನು ಈ ಆಶ್ರಮದ ಹಿರಿಯ ಸದಸ್ಯ. ಎಲ್ಲ ಸದಸ್ಯರ ಬಗ್ಗೆ ಗೊತ್ತಿರು ನನಗೊಬ್ಬನಿಗೆ ಮಾತ್ರ. ಒಂದು ನಿಮಿಷ ನಮ್ಮ ಆಶ್ರಮದ ಎಲ್ಲ ಸದಸ್ಯರನ್ನು ಪರಿಚಯ ಮಾಡಿಸ್ತೀನಿ. ಎಲ್ಲರೂ ಒಂದು ಸಲ ಇಲ್ಲಿ ಬನ್ನಿ, ಎಲ್ಲರೂ ಒಂದು ಸಲ ಇಲ್ಲಿ ಬನ್ನಿ. ನಮ್ಮ ಆಶ್ರಮಕ್ಕೆ ಹೊಸ ಸದಸ್ಯರು ಬಂದಿದ್ದಾರೆ.
ಏನ್ ಸುಶೀಲಮ್ಮ, ನಿಮ್ಮ ಫೋನಿಗೆ ಸಿಗುತ್ತಿಲ್ಲವಾ? ಪಾಪ ನನ್ನ ಮಗನಿಗೆ ಬಹಳ ಕೆಲಸ ಇದೆ ಇರಬೇಕು, ಬ್ಯುಸಿ ಇದ್ದಾನೆ ಅನ್ಸುತ್ತೆ. ಅವನು ಬಿಜಿ ಇದ್ದಕ್ಕೆ ಅಲ್ವಾ ನಿಮ್ಮನ್ನು ಇಲ್ಲಿ ಬಿಟ್ಟು ಹೋದದ್ದು. ನೋಡಿ ರಂಗಣ್ಣ, ನೀವು ನನ್ನ ಮಗನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ. ಅವನು ಬಹಳ ಒಳ್ಳೆಯವನು. ಅವನಿಗೆ ಅಮ್ಮ ಅಂದರೆ ಬಹಳ ಪ್ರೀತಿ. ಯಾವುದೋ ಪರಿಸ್ಥಿತಿಗೆ ಕಟ್ಟು ಬಿದ್ದು ನನ್ನನ್ನು ಇಲ್ಲಿ ತಂದು ಸೇರಿಸಿದ್ದಾನೆ. ನೋಡ್ತಾ ಇರಿ, ಕರ್ಕೊಂಡು ಹೋಗೇ ಹೋಗ್ತಾನೆ. ಏನು ಹೇಳಲಿ ನಿಮಗೆ, ಈಗ ಹೋದರಲ್ಲ ಅವರು ಸುಶೀಲಮ್ಮ ಅಂತ ಮಗನ ಫೋನಿಗೆ 8 ವರ್ಷದಿಂದ ಕಾಯ್ತಾ ಇದ್ದಾರೆ. ಮಗ ಮಾತ್ರ ನಾಟ್ ರೀಚೇಬಲ್. ಅಂದಾಗೆ ನಿಮ್ಮ ಹೆಸರೇನು? ನಾನು ರಾಮಣ್ಣ, ರಿಟೈರ್ಡ್ ಟೀಚರ್. ಏನು ವಿಧಿ ನೋಡಿ, ಸಮಾಜದ ಎಲ್ಲ ಜನರಿಗೂ ಬುದ್ಧಿ ಹೇಳುತ್ತಿದ್ದ ನನ್ನನ್ನು ನನ್ನ ಮಗ ಚಿಕ್ಕ ಮಕ್ಕಳನ್ನು ಶಾಲೆಗೆ ಸೇರಿಸಿದಂತೆ ಈ ವೃದ್ಧಾಶ್ರಮಕ್ಕೆ ಸೇರಿಸಿಬಿಟ್ಟ. ರಾಮಣ್ಣ, ಇಷ್ಟಕ್ಕೆಲ್ಲ ನೊಂದುಕೊಂಡರೆ ಹೇಗೆ? ಇಲ್ಲಿರುವವರೆಲ್ಲ ಸಮಾನ ವಯಸ್ಕರೇ. ಸಮಾನ ವಯಸ್ಕರಲ್ಲ, ಸಮಾನ ತೊಂದರೆಯನ್ನು ಹೊಂದಿರುವವರು. ಅಂದ ಹಾಗೆ ನೀವು ಇಲ್ಲಿ ಇರಲು ಕಾರಣ? ನನ್ನ ಕಥೆನೇ ಬೇರೆ. ನನಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳು. ಅವರಿಗೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿಸಿಕೊಟ್ಟೆ. ಆದರೆ ನನ್ನವಳು ತೀರಿಕೊಂಡ ಮೇಲೆ ಒಂದು ತೀರ್ಮಾನಕ್ಕೆ ಬಂದೆ. ಈ ಆಶ್ರಮಕ್ಕೆ ಬಂದು ಸೇರಿದೆ. ರಂಗಣ್ಣ, ಮಗು ಹೆಣ್ಣಾದರೇನು ಗಂಡಾದರೇನು, ಈ ತಾಂತ್ರಿಕ ಯುಗದಲ್ಲಿ ವಯಸ್ಸಾದ ಅಪ್ಪಮ್ಮನಿಗೆ ಈ ವೃದ್ಧಾಶ್ರಮವೇ ಗತಿ. ರಾಮಣ್ಣ, ಒಂದು ಥ್ರಿಲ್ಲಿಂಗ್ ವಿಷಯ ಗೊತ್ತಾ? ಹೇಳ್ತೀನಿ ಕೇಳಿ. ಇಲ್ಲಿ ಒಬ್ಬ ವ್ಯಕ್ತಿಯು ಬಡ ಕುಟುಂಬದಿಂದ ಬಂದಿಲ್ಲ. ಎಲ್ಲರೂ ಶ್ರೀಮಂತ ಕುಟುಂಬದವರೇ. ಮಕ್ಕಳು ಬೇರೆ ಬೇರೆ ಕೆಲಸದಲ್ಲಿದ್ದವರೇ. ಬನ್ನಿ ಅಮ್ಮ. ಇಲ್ಲಿರುವ ಎಲ್ಲ ಯುವ ಪೀಳಿಗೆಗೆ ನನ್ನದೊಂದು ಮಾತು. ಒಮ್ಮೆ ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ನೀವು ಚಿಕ್ಕ ವಯಸ್ಸಿರುವಾಗ ನೀವು ಆಡುವ ಒಂದೊಂದು ನುಡಿಗೂ ನಿಮ್ಮ ತಂದೆ ತಾಯಿ ಈ ಕಾತುರದಿಂದ ಕಾಯುತ್ತಿದ್ದರು. ಆದರೆ ನಿಮ್ಮ ತಂದೆ ತಾಯಿಗಳಿಗೆ ಪ್ರಾಯವಾದಂತೆ, ವಯಸ್ಸಾದಂತೆ, ಶಕ್ತಿಗುಂದಿದಂತೆ ಅವರಿಗೆ ಬೇಕಾದದ್ದು ಹಣವಲ್ಲ, ಈ ವೃದ್ಧಾಶ್ರಮವೂ ಅಲ್ಲ, ನಿಮ್ಮ ಪ್ರೀತಿಯ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು. ನೆನಪಿರಲಿ. ಅಜ್ಜಿ ಯಾವಾಗ ಬರ್ತಾರೆ? ಇಂದು ಬರ್ತಾರೆ, ನಾಳೆ ಬರ್ತಾರೆ, ಇವತ್ತು ಇಲ್ಲ. ಬರ್ತಾರೆ ಬರ್ತಾರೆ, ನಾಳೆ ನಾಡ್ದು ಬರ್ತಾರೆ ಮಕ್ಕಳ. ಹೋಗಿ ಓದ್ಕೊಳ್ಳಿ ಮಕ್ಕಳ. ನಾವು ಓದಿ ದೊಡ್ಡವರಾದ ಮೇಲೆ ಏನಾಗಬೇಕಮ್ಮ? ನೀವು ಓದಿ ದೊಡ್ಡವರಾದ ಮೇಲೆ ದೊಡ್ಡ ಕೆಲಸಕ್ಕೆ ಸೇರಬೇಕು. ನಾವು ಓದಿ ದೊಡ್ಡವರಾದ ಮೇಲೆ ದೊಡ್ಡ ಕೆಲಸ ಸೇರಿದ ಮೇಲೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕಲ್ಲವೇ? ಹೋಗಿ ಹೋಗಿ ಮಕ್ಕಳ, ಓದ್ಕೊಳ್ಳಿ. ನಾವು ಒಳ್ಳೆಯ ಉದ್ದೇಶದಿಂದ ಅತ್ತೆ ಮಾವನನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದರೆ ಮಕ್ಕಳು ಅದನ್ನು ಅಪಾರ್ಥ ಮಾಡಿಕೊಂಡರಲ್ಲ. ಹೌದು, ಪರಿಸ್ಥಿತಿ ಕೈ ಮೀರುವ ಮೊದಲು ಏನಾದರೂ ಮಾಡಲೇಬೇಕು. ಹೌದು ಹೌದು, ಬನ್ನಿ ಅತ್ತೆ ಮಾವನನ್ನು ಕರೆದುಕೊಂಡು ಬರೋಣ. ಅಜ್ಜ ಅಜ್ಜಿ, ನಿಮ್ಮ ಜೊತೆ ಆಟ ಆಡದೆ ಬಹಳ ಬೇಸರವಾಗಿತ್ತು. ನಿಮ್ಮ ಕತೆ ಕೇಳದೆ ತುಂಬ ದಿನವಾಗಿತ್ತು. ಈಗ ನೀವು ಮತ್ತೆ ವೃದ್ಧಾಶ್ರಮಕ್ಕೆ ಹೋಗಬೇಡಿ. ಆಯಿತು ಮಕ್ಕಳೇ, ಇನ್ನು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ನಿಮ್ಮ ಜೊತೆ ಇಲ್ಲೇ ಮನೆಯಲ್ಲಿ ಇರುತ್ತೇವೆ. ಕಣ್ಣಿಗೆ ಕಾಣುವ ದೇವರುಗಳೆಂದರೆ ತಂದೆ ತಾಯಿಗಳು. ಅವರನ್ನು ಮನೆಯೆಂಬ ದೇವಾಲಯದಲ್ಲಿ ಪೂಜಿಸಬೇಕಾಗುವುದು ನಮ್ಮ ಕರ್ತವ್ಯವಾಗಿದೆ.
ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ.
ರಾರಾ ರಾರಾ సరసకురారా రారా చింతకు చీరా ప్రాణమే నీదిరా ఏలుకోరాదరా శ్వాసలో శ్వాసవైరారా రారా సరసకురారా రారా చింతకు చీరా ప్రాణమే నీదిరా ఏలుకోరాదరా శ్వాసలో శ్వాసవై రారా తోం 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 తనన ధీంత ధీంత ధీంతన తనన ధీంత 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 ధీంతన వయసు జాలమోబలేదురా మరులు ఉన్న చిన్న దానిరా అనువు బాధ తీర్చరావేరా రావేరా సల 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 రగిలిన పరువపు సొద ఇది తడిబొడి తడిబొడి తపనల స్వరమిది రారా 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 లక 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 ఏ బంధమో ఇది ఏ బంధమో ఏ జన్మ బంధాల సుమగంధమో ఏ స్వప్నమో ఇది ఏ స్వప్నమో నయనాల నడయాడు తొలి స్వప్నమో విరహపు వ్యథలను వినవా ఈ తడబడు తనువును కరవా మగువల మనసులు తెలిసి నీ వలపును మరచుట సులువా ఇది కనివిని ఎరుగని మనసుల కలయిక సరసము పిలిచిది విరసముడగదిగా దిగి 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 సొగసుల మొరవిని నిలమిల మనసిని వెలుగుల విరియగరా లక 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 తాం తరగడ ధీం తరగడ తోం తరగడ నం తరగడ తత్త తరగడ దిత్తి తరగడ తోం తోం తరగడ నం నం తరగడ తా, ధీం, తోం, నం, ఛం, ఛం, తా, ధీం, తోం, నం, ఛం, ఛం, తక్, ధీం, తోం, కిట, నం, కిట, తగ, 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 తత్త, తలాంగు, తోం, తత్త, తలాంగు, తోం, తగ, తలాంగు, తోం. తళాంగు తకజం తదీం తనకజం తళాంగు తకజం తదీం తనకజం
ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನು ದೋಸ್ತಿ ಗಲ್ಲು ಗಲ್ಲೆನು
ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾಗವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಾಳು ರೊಟ್ಟಿ ಊಟ ಉಣ್ಣಂಗಿಲ್ಲ ಹಬ್ಬದೂಟ ತಳ್ಳಂಗಿಲ್ಲ ಗಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನು ತಾವು ಗೆಜ್ಜೆ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ
ಬೆದರಿಹನೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಚಂದಿರ ನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ ಸದಾ ಶಿವ ಸಾಂಬ ಸದಾ ಹರ ನಮಸ್ ಪಾರ್ವತೀಪತೆ ಶ್ರೀಮದ್ ರಮಾರಮಣ ಗೋವಿಂದ. ಕುಪ್ಪಯ್ಯ ಪಂಡಿತರೇ, ತಪ್ಪಾಯ್ತು ಶಾಂತಂ ಪಾಪಂ ಓಂ ಹಿರಣ್ಯಾಯ ನಮಃ. ಈ ರೀತಿ ಹೊಗಳಿಕೆ ಜಂಕಾರ ಕೇಳ್ತಾ ನಮ್ಮ ಮಹಾರಾಜರು ಇಂದ್ರನ ಸೊಕ್ಕನ್ನು ಮುರಿದು ಸ್ವರ್ಗದ ಸಿಂಹಾಸನವನ್ನು ಏರಿದ ಮೇಲೆ ದೇವತೆಗಳನ್ನು ಬಂಧನದಲ್ಲಿರಿಸಿ ನೇರವಾಗಿ ವೈಕುಂಠಕ್ಕೆ ವಿಜಯಯಾತ್ರೆ ಮಾಡಿದರು. ಮುಂದಿನದು ನಾನು ಹೇಳಲೇ ಪಂಡಿತರೇ? ಹಿರಣ್ಯಕಶ್ಯಪ ಮಹಾರಾಜನ ಹೆಜ್ಜೆ ಸಪ್ಪಳ ಕೇಳಿ ವೈಕುಂಠದ ಮಹಾದ್ವಾರ ಚಟ 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 ಕುಯ್ ಎಂದು ತೆರೆದುಕೊಂಡೀತೆ. ಸ್ವರ್ಗದ ಬಾಗಿಲು ತೆರೆದುಕೊಂಡಿತ್ತು. ಎಲ್ಲಿ ಅನ್ಹರಿ ಎಂದು ಬಬ್ಬಿಡಲು ಶ್ರೀಹರಿಯಾದ ಪರಾರಿ ಶ್ರೀಹರಿಯಾದ ಪರಾರಿ. ಗುರುಗಳೇ ಅವನು ನನ್ನ ಕಾಲು ಎಳೆಯುತ್ತಿದ್ದಾನೆ. ಗುರುಗಳೇ ಅವನು ನನ್ನ ಕುತ್ತಿಗೆ ಎಳೆದ ಗುರುಗಳೇ. ಏನ್ರೋ ನಿಮ್ ತಲೆ ಹೈಟೆ, ಇಂಥ ಗುರುವಿಗೆ ಅದೆಂತ ಶಿಷ್ಯಂದಿರು. ಹೌದು ಇಂಥ ಗುರುವಿಗೆ ಅದೆಂತ ಶಿಷ್ಯಂದಿರು. ಶಿವ ಗುರುಗಳೇ, ಇಲ್ಲಿಗೆ ಬಾಲ ಯಾಕಿರುತ್ತದೆ? ಅದು ಸೃಷ್ಟಿಯ ನಿಯಮ, ಗೊತ್ತಿಲ್ವೇನೋ ನಿಂಗೆ ದಡ್ಡ ಶಿಖಾಮಣಿ? ಅಲ್ಲ ಗುರುಗಳೇ, ಇಲ್ಲಿ ಸತ್ತಾಗ ಅದನ್ನು ಹಿಡಿದುಕೊಂಡು ಹೋಗಲು ಇಲ್ಲಿಗೆ ಬಾಲ ಇರುತ್ತದೆ. ಹೇ ಗುರುಗಳೇ, ಸಮುದ್ರಕ್ಕೆ ಬೀಗವನ್ನು ಹೇಗೆ ಹಾಕುವುದು? ಹೇ ಮೂರ್ಖ, ಸಮುದ್ರಕ್ಕೆ ಬಾಗಿಲನ್ನು ನಿಮ್ಮ ಅಪ್ಪ ಮಾಡಿಸಿರುವನೆ. ಅಲ್ಲ ಗುರುಗಳೇ, ಸಮುದ್ರಕ್ಕೆ ಬೀಗವನ್ನು ಹಾಕಲು ಬಾಗಿಲು ಬೇಡ, ಬೀಗವನ್ನು ತೆಗೆದುಕೊಂಡು ಸಮುದ್ರದ ಬಳಿ ಹೋಗಿ ಹಾಕಿದರಾಯಿತು. ಗುರುಗಳೇ, ನಿಂದೇನೋ ಮಾರಾಯ? ಕೈ ಮುಂದೇನು? ಕೈ ಮುಂದೆಕೋ, ಗೊತ್ತಿಲ್ವೇನೋ ನಿಂಗೆ? ಅಲ್ಲ ಗುರುಗಳೇ, ಕೈ ಮುಂದೆ ಗುರುಗಳು. ಬೆಚ್ಚಿಲ್ಲ ಸುಮ್ ಕುತ್ಕೊಳ್ರು. ಪಂಡಿತರೇ, ನಿಮಗೊಂದು ವಿಷಯ ಗೊತ್ತೈತಾ? ಏನು ವಿಷಯ? ನಮ್ಮ ಮಹಾರಾಜರ ಮಗ ಪ್ರಹ್ಲಾದ ಕುಮಾರನನ್ನು ವೇದಾಧ್ಯಯನಕ್ಕಾಗಿ ನಮ್ಮ ಗುರುಕುಲಕ್ಕೆ ಕಳಿಸ್ತಾರಂತೆ. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗಬೇಕು. ಮಕ್ಕಳೇ, ಸಗಣಿಯನ್ನು ಹಾಕಿ ಆಶ್ರಮವನ್ನು ಸ್ವಚ್ಛಗೊಳಿಸಬೇಕು. ತೈಳಿರು ತೋರಣಗಳಿಂದ ಆಶ್ರಮವನ್ನು ಅಲಂಕರಿಸಬೇಕು. ಆಯಿತು ಗುರುಗಳೇ. ಶ್ರೀ ಅಸುರೇಂದ್ರ, ಶ್ರೀ ದಾನವೇಂದ್ರ, ಶ್ರೀರಣ್ಯಕಶ್ಯಪ ಮಹಾರಾಜರಿಗೆ, ಶ್ರೀರಣ್ಯಕಶ್ಯಪ ಮಹಾರಾಜರಿಗೆ. ಆಚಾರ್ಯರೇ, ಪ್ರಣಾಮಗಳು. ನನ್ನ ಮಗ ಪ್ರಹ್ಲಾದನನ್ನು ನಿಮ್ಮ ಸುಪರ್ದಿಗೆ ಒಪ್ಪಿಸುತ್ತಿದ್ದೇನೆ. ಇವನು ಅಸುರ ಕುಲದ ಕೀರ್ತಿಯನ್ನು ಬೆಳಗುವಂತಾಗಬೇಕು. ಮಹಾರಾಜರೇ, ನಿಮ್ಮ ಆಗಮನದಿಂದ ನಮ್ಮ ಆಶ್ರಮ ಪಾವನವಾಯಿತು. ರಾಜಕುಮಾರನನ್ನು ಅತ್ಯಂತ ಶ್ರದ್ಧೆಯಿಂದ ತಿದ್ದಿತ್ತಿಡುವುದು ನಮ್ಮ ಜವಾಬ್ದಾರಿ. ನೋಡಿ ಗುರುಗಳೇ, ನಮ್ಮ ಮಗನಿಗೆ ಕೇವಲ ಶಸ್ತ್ರಾಸ್ತ್ರ ವಿದ್ಯೆಯಷ್ಟೇ ಸಾಲದು. ಈ ಜಗತ್ತಿಗೆ ನಾನೇ ಈಶ್ವರ, ನಾನೇ ಪರಮಾತ್ಮ ಎಂಬ ಸತ್ಯವನ್ನು ಅವನ ಮನದಲ್ಲಿ ಬಿತ್ತಬೇಕು. ಆ ವಿಷ್ಣುವಿನ ನಾಮಸ್ಮರಣೆಯು ಅಪ್ಪಿತಪ್ಪಿಯೂ ಅವನ ಬಾಯಲ್ಲಿ ಬರಬಾರದು. ಖಂಡಿತ ಮಹಾರಾಜರೇ, ಅಸುರ ನೀತಿ, ರಾಜಧರ್ಮ ಮತ್ತು ದೈತ್ಯಾಧಿಪತಿಯಾದ ನಿಮ್ಮ ಶೌರ್ಯದ ಪಾಠಗಳನ್ನು ಅವನಿಗೆ ಬೋಧಿಸುತ್ತೇವೆ. ನಮ್ಮ ಆಶ್ರಮದಲ್ಲಿ ಕೇವಲ ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಾಯ ನಮಃ ಎಂಬ ಮಂತ್ರವೇ ಬೆಳಗುವುದು. ತುಂಬಾ ಸಂತೋಷ. ಪ್ರಹ್ಲಾದ, ಗುರುಗಳ ಮಾತನ್ನು ಶ್ರದ್ಧೆಯಿಂದ ಕೇಳು. ಅಸುರ ಕುಲದ ಕೀರ್ತಿಯನ್ನು ಹೆಚ್ಚಿಸುವ ಶಕ್ತಿಯನ್ನು ಕಲಿತು ಬಾ. ನಿಶ್ಚಿಂತರಾಗಿರು ಪ್ರಭುಗಳೇ. ಅಸುರ ಸಾಮ್ರಾಜ್ಯದ ಮುಂದಿನ ಚಕ್ರವರ್ತಿಯನ್ನು ಅದ್ಭುತವಾಗಿ ಸಿದ್ಧಪಡಿಸುತ್ತೇವೆ. ಆಚಾರ್ಯರೇ, ನಾನಿನ್ನು ಹೊರಡುತ್ತೇನೆ. ನನ್ನ ಮಗನನ್ನು ನಿಮ್ಮ ಕೈಗೆ ಒಪ್ಪಿಸಿದ್ದೇನೆ. ಹೋಗಿ ಬನ್ನಿ ಮಹಾರಾಜರೇ, ಶುಭವಾಗಲಿ. ಪ್ರಹ್ಲಾದ, ನಾನು ಹೇಳಿದಂತೆ ಹೇಳು. ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಾಯ ನಮಃ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಇದೇನು ಹೇಳುತ್ತಿರುವೆ ಪ್ರಹ್ಲಾದ? ನಿನ್ನೆ ತಂದೆಗೆ ಕೇಳಿಸಿದರೆ ನಿನ್ನ ಕತೆ ಮುಗಿಯುತ್ತದೆ. ಓಂ ಹಿರಣ್ಯಾಯ ನಮಃ, ಓಂ ಹಿರಣ್ಯಾಯ ನಮಃ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನಾನು ಹೇಳಿದಂತೆ ನೀನು ಕೇಳುವುದಿಲ್ಲವೇ? ನಾನು ನಿಮ್ಮ ಮಾತನ್ನು ಕೇಳುತ್ತೇನೆ, ಆದರೆ ನನ್ನ ಮನದಲ್ಲಿ ಶ್ರೀಹರಿಯೇ ತುಂಬಿದ್ದಾನೆ.
ನಾನು ಹೇಳಿದಂತೆ ನೀನು ಕೇಳದಿದ್ದರೆ ನಾನು ನಿನ್ನನ್ನು ಶಿಕ್ಷಿಸಬೇಕಾಗುತ್ತದೆ. ತಂದೆಯ ಮಾತನ್ನು ಮೀರಿದ ಹಾಗೆ ಆಗುತ್ತದೆ. ಹೌದು ಗುರುಗಳೇ, ನೀವು ಹೇಳುವುದು ಸತ್ಯ. ತಂದೆಯ ಮಾತನ್ನು ಕೇಳಬೇಕು. ಆದರೆ ವಿಷ್ಣು ಭಕ್ತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಾನು ವಿಷ್ಣು ನಾಮಸ್ಮರಣೆಯನ್ನು ಎಂದಿಗೂ ಬಿಡಲಾರೆ. ಓಂ ನಮೋ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ. ಪ್ರಹ್ಲಾದ, ಇದೇನು ಹೇಳಿಕೊಳ್ಳುತ್ತಿರುವೆ? ಮಕ್ಕಳೇ, ಶ್ರೋಂ ಹಿರಣ್ಯಾಯ ನಮಃ ಎಂದು ಹೇಳಿರಿ. ಓಂ ನಮೋ ನಾರಾಯಣಾಯ ಓಂ ಹಿರಣ್ಯಾಯ ನಮಃ ಓಂ ಹಿರಣ್ಯಾಯ ನಮಃ ಓಂ ಹಿರಣ್ಯಾಯ ನಮಃ ಓಂ ನಮೋ ನಾರಾಯಣಾಯ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಹಾಕಿ ಆದಿತ್ಯನ ಅಟ್ಟಹಾಸವನ್ನು ಹುಟ್ಟಡಗಿಸಿದ ಮಹಾವೀರ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತರೆ ಬೆಚ್ಚುವುದು ಭಾನು, ಕೈ ಎತ್ತರೆ ನಡುಗುವುದು ಸೃಷ್ಟಿ. ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಸ್ಥಿತ್ ನನ್ನ ಮಗ, ನಾನು ಇಷ್ಟಪಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ಕುಮಾರನಿಂದ ನನ್ನ ಮನಸ್ಸಿಗೆ ನೆಮ್ಮದಿಲ್ಲವೆಂದರೆ ಛೀ, ಇದೊಂದು ಜನ್ಮವೇ? ಇದೆಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿ ನನ್ನ ಪುತ್ರನನ್ನು ಶತ್ರುವನ್ನಾಗಿ ಮಾಡಿತು, ಅದಾವ ಶಕ್ತಿ ನನ್ನ ಪುತ್ರನನ್ನು ತಲೆ ಕೆಡಿಸಿತು, ಅದಾವ ಶಕ್ತಿ ನನ್ನನ್ನು ತಲೆ ತಗ್ಗಿಸುವ ಹಾಗೆ ಮಾಡಿತು. ಇದಕ್ಕೆಲ್ಲ ಹರಿಯೇ ಕಾರಣ. ಎಲವೆಲವೋ ಹರಿ, ಕಪಟಿ ವಂಚಕ, ನನ್ನ ಮಗನ ತಲೆ ಕೆಡಿಸಿ ಮನ ಬಂದಂತೆ ಆಡುತ್ತಿರುವೆಯಾ? ನೀನು ನನ್ನಂತೆ ಗಂಡು ನಿಜವಾಗಿದ್ದರೆ ಬಾ, ಪರಮ ಪುರುಷೋತ್ತಮನಾಗಿದ್ದರೆ ಬಾ. ನಿನ್ನ ಉದರವನ್ನು ಸೀಳಿ ಕರಳುಗಳ ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಕಯಾದು ಕಯಾದು ಕರೆದಿರಾ ಸ್ವಾಮಿ? ನಿನ್ನ ಮನಸ್ಸಿಗೆ ನಾನು ತುಂಬಾ ವೇದನೆ ನೀಡಿದೆ ಅಲ್ಲವೇ? ಇಲ್ಲ ಸ್ವಾಮಿ. ನಿನಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ ಅಲ್ಲವೇ? ಅಲ್ಲವೇ ಸ್ವಾಮಿ. ನೀವಿಲ್ಲದೆ ನನಗೆ ಬೇರಾದ ದಿಕ್ಕು, ನೀವೇ ನನಗೆ ಸರ್ವಸ್ವ. ಪತಿಯ ಆಜ್ಞೆಯನ್ನು ನೆರವೇರಿಸುವುದು ಸತಿಯ ಧರ್ಮವಲ್ಲವೇ? ನಿಜ, ಅದೇ ಧರ್ಮ. ಹಾಗಾದರೆ ತೆಗೆದುಕೋ ವಿಷ, ನಿನ್ನ ಕೈಯಾರೆ ನಿನ್ನ ಮಗನಿಗೆ ಕುಡಿಸು. ಯಾವ ತಪ್ಪಿಗೆ ಈ ಶಿಕ್ಷೆ ಸ್ವಾಮಿ? ಇಂಥ ಮಗನನ್ನು ಹಡೆದ ತಪ್ಪಿಗೆ ಕುಡಿಸು. ಅಯ್ಯೋ ದುರ್ವಿಧಿಯೇ, ಜಗತ್ತಿನಲ್ಲಿ ಯಾವ ತಾಯಿಗೂ ಇಂತಹ ದುಸ್ಥಿತಿ ಬರಬಾರದು. ನಾನು ಹೆತ್ತ ಕಂದನನ್ನೇ ನನ್ನ ಕೈಯಾರೆ ವಿಷವಿಕ್ಕಿ ಸಾಯಿಸುವುದೇ ಅಯ್ಯೋ ನನ್ನಿಂದ ಸಾಧ್ಯವಿಲ್ಲ, ಅಯ್ಯೋ ನನ್ನಿಂದ ಸಾಧ್ಯವಿಲ್ಲ. ವಿಷವಿಕ್ಕದಿದ್ದರೆ ಪತಿ ಆಜ್ಞೆಯನ್ನು ಧಿಕ್ಕರಿಸಿದಂತಾಗುತ್ತದೆ. ಪತಿಯ ಆಜ್ಞೆಯನ್ನು ಈಡೇರಿಸುವುದು ಪತ್ನಿಯ ಕರ್ತವ್ಯವಲ್ಲವೇ? ಏನು ಮಾಡಲಿ ನಾನು? ಅಮ್ಮ, ಏಕೆ ದುಃಖಿತಳಾಗಿರುವೆ? ನಿನ್ನ ಮಗ ನೋವಿನಿಂದ ಕಳೆಗುಂದಿದೆಯಲ್ಲ, ತಾಯಿ ಏತಕ್ಕೆ ಚಿಂತೆ? ಎಂತಹ ದೌರ್ಭಾಗ್ಯ ತಾಯಿಯಪ್ಪ ನಾನು ಹೆತ್ತ ಕಂದನನ್ನೇ ನನ್ನ ಕೈಯಾರೆ ವಿಷವಿಕ್ಕಿ ಸಾಯಿಸಬೇಕಾದ ಪರಿಸ್ಥಿತಿ ಬಂದೊಡಗಿದೆಯಪ್ಪ. ಇದು ನಿನ್ನ ತಂದೆಯ ಆಜ್ಞೆ ಮಗು. ಏನು ಮಾಡಲಿ ನಾನು? ತಾಯಿ ಏಕಿಷ್ಟು ಚಿಂತಿಸುವೆ? ತಾಯಿ ಪ್ರೀತಿಯಿಂದ ಕಾರ್ಕೋಟಕ ವಿಷವು ಅಮೃತಪಾನವಾಗುತ್ತದೆ. ನನಗೆ ಕೊಡು ತಾಯಿ, ಕೊಡು, ಕುಡಿಯುತ್ತೇನೆ. ಇಂತಹ ನತದ್ರಷ್ಟ ಹೆಣ್ಣಿನ ಹೊಟ್ಟೆಯಲ್ಲಿ ಯಾಕಪ್ಪ ಜನಿಸಿದೆ ಮಗನೇ? ಅಯ್ಯೋ ಮಗನೇ, ತಾಳಲಾರೆ, ಈ ನೋವನ್ನು ತಾಳಲಾರೆ.
ಪ್ರಹ್ಲಾದ, ಇಲ್ಲಿ ನೋಡು, ಅಮ್ಮನ ಕಣ್ಣೀರು ಕಂಡು ಕನಿಕರ ಬಾರದೆ ನನಗಾಗಿ ನಿನ್ನ ತಂದೆಯ ತೃಪ್ತಿಗಾಗಿ ಒಂದೇ ಒಂದು ಬಾರಿ ಅವರೇ ಪರಮಾತ್ಮ ಅಂತ ಹೇಳು ಕಂದ. ಹೇಗಮ್ಮ ಸಾಧ್ಯ? ನನ್ನ ರಕ್ತದ ಕಣ ಕಣದಲ್ಲಿ, ನರನಾಡಿಗಳಲ್ಲಿ, ಉಸಿರಲ್ಲಿಯೂ ಆ ಹರಿಯೇ ಹರಿದಾಡುತ್ತಿರುವಾಗ ಆ ಪರಮಾತ್ಮನನ್ನು ಮರೆಯಲು ಹೇಗೆ ಸಾಧ್ಯ? ಸುಳ್ಳಾಡಿದರೆ ಅವನು ಮೆಚ್ಚುವನೇ? ಅದಕ್ಕಿಂತ ವಿಷ ಕುಡಿಯುವುದೇ ಮೇಲು. ಪ್ರಹ್ಲಾದ, ತಾಯಿ ನೋಡು, ನೀ ನೀಡಿದ ವಿಷ ನನಗೆ ಅಮೃತಪಾನವಾಯಿತು. ನೋಡು ತಾಯಿ, ನೋಡು. ಕಂದ ಪ್ರಹ್ಲಾದ, ತಾಯಿಯ ಕೈಯಿಂದಲೇ ವಿಷ ಉಣಿಸಿದೆ, ಹಾವಿನಿಂದ ಕಚ್ಚಿಸಿದೆ, ಆನೆಯ ಕಾಲ್ಗಳಿಂದ ತುಳಿಸಿದೆ, ಕುದಿಯುತ್ತಿರುವ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಬೇಯಿಸಿದೆ. ಆದರೂ ನನ್ನ ಮಗ, ನನ್ನ ಕಡುವೈರಿ ಸಾಯಲಿಲ್ಲವಲ್ಲ. ಇವನನ್ನು ನಾನೇ ವಿಚಾರಿಸುತ್ತೇನೆ. ಏನು ಕಂದ, ಯಾವ ನಿನ್ನ ತಂದೆ ಹೆಸರು ಕೇಳಿದ ಮಾತ್ರದಿಂದಲೇ ಆ ತ್ರಿಮೂರ್ತಿಗಳು ಗಡಗಡ ನಡುಗುತ್ತಾರೆ. ಹೀಗಿರುವಾಗ ಕಾಣದ ಶ್ರೀಹರಿಯ ಮೇಲಿರುವ ಪ್ರೀತಿ ಕಣ್ಣೆದುರಿಗಿರುವ ತಂದೆಯ ಮೇಲೇಕಿಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ, ನನ್ನನ್ನು ಬಿಟ್ಟು ಮತ್ತಾರು ದೇವರು ಇರಲು ಸಾಧ್ಯವಿಲ್ಲ. ತಂದೆ, ನೀವು ನನಗೆ ಜನ್ಮ ಕೊಟ್ಟವರು ನಿಜ, ಆದರೆ ನಿಮಗೆ ಜನ್ಮ ಕೊಟ್ಟವರು ಯಾರು? ನನಗೆ ಜನ್ಮ ಕೊಟ್ಟವರು ಕಶ್ಯಪ ಬ್ರಹ್ಮ. ಅವರಿಗೆ ಜನ್ಮ ಕೊಟ್ಟವರು ಯಾರು? ಚತುರ್ಮುಖ ಬ್ರಹ್ಮ. ಅವರ ತಂದೆ ಯಾರು? ತಂದೆ ಅವರ ತಂದೆ ಯಾರಾದರೂ ಇರಬೇಕಲ್ಲವೇ? ಯಾರವರು? ಅವನೇ ಶ್ರೀಮನ್ನಾರಾಯಣ. ಏ, ಹರಿ ಎನ್ನುತ್ತಿರುವೆಯಲ್ಲ, ಎಲ್ಲಿರುವನು ನಿನ್ನ ಹರಿ? ಎಲ್ಲೆಲ್ಲಿಯೂ ಇರುವನು, ಸಕಲ ಚರಾಚರ ಜೀವಿಗಳಲ್ಲಿಯೂ ಇರುವನು, ಅಣು ರೇಣು ತೃಣ ಕಾಷ್ಟಗಳಲ್ಲಿರುವನು. ಸಕಲ ಚರಾಚರ ವಸ್ತುಗಳಲ್ಲಿ ಅಣು ರೇಣು ತೃಣ ಕಾಷ್ಟಗಳಲ್ಲಿರುವನು? ಅಣು ರೇಣು ತೃಣ ಕಾಷ್ಟಗಳಲ್ಲಿರುವನು? ಇರುವನು. ಈ ಭೂಮಿಯಲ್ಲಿಯೂ ಇರುವನು. ಆಕಾಶದಲ್ಲಿಯೂ ಇರುವನು. ಬೆಂಕಿಯಲ್ಲಿಯೂ ಇರುವನು. ಗಾಳಿಯಲ್ಲಿರುವನು. ಇರುವನು. ಅರಮನೆಯಲ್ಲಿರುವನು. ಇರುವನು. ನಿನ್ನಲ್ಲಿರುವನು. ನನ್ನಲ್ಲಿಯೂ ಇರುವನು. ನಿನ್ನಲ್ಲಿದ್ದರೂ ಇರಬಹುದು. ಆ ಕಂಬದಲ್ಲಿಯೂ ಇರುವನು. ಈ ಕಂಬದಲ್ಲಿಯೂ ಇರುವನು. ಅಲ್ಲಿಯೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ. ಹಾಗಾದರೆ ಈ ಕಂಬದಲ್ಲಿಯೂ ಇರುವನು. ಚಪ್ಪಾಳೆ ಬರಲಿ. ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ತಾಯಿಯ ಒಡಲಿಗೆ ಕಿಚ್ಚೆತ್ತ ಪಾತಕಿ. ಇಂದಿಗೆ ನಿನ್ನ ಪರಿಸಮಾಪ್ತಿ. ಬಾ ಬಾ.
ನಾರಾಯಣ ನಾರಾಯಣ. ಪ್ರಹ್ಲಾದ, ನಿನಗೋಸ್ಕರನೇ ಶ್ರೀಮನ್ನಾರಾಯಣ ಅವತಾರ ಎತ್ತಿದ್ದಾನೆ. ಪ್ರಾರ್ಥಿಸು, ಶಾಂತನಾಗುತ್ತಾನೆ. ಶ್ರೀವತ್ಸ ಶ್ರೀಪತಿಯೇ ಭಕ್ತವತ್ಸಲ ಹರಿಯೇ. ಶ್ರೀವತ್ಸ ಶ್ರೀಪತಿಯೇ ಭಕ್ತವತ್ಸಲ ಹರಿಯೇ. ನಾರಾಯಣ ವಿಷ್ಣು ಶೇಷಶಯನ. ನಾರಾಯಣ ವಿಷ್ಣು ಶೇಷಶಯನ. ನಿನ್ನ ಮಹಿಮೆಯ ಪಾಡಿಕೊಂಡಾಡುವ ಶಕ್ತಿ. ನಿನ್ನ ಮಹಿಮೆಯ ಪಾಡಿಕೊಂಡಾಡುವ ಶಕ್ತಿ. ಬಾಲಕನಿಗೆಲ್ಲುಂಟು ನೀಲವರ್ಣ. ಬಾಲಕನಿಗೆಲ್ಲುಂಟು ನೀಲವರ್ಣ. ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪ ತೋರಿ ಹರಸೆನ್ನ. ಆ ನಿನ್ನ ದಿವ್ಯ ಮಂಗಳ ರೂಪ ತೋರಿ ಹರಸೆನ್ನ ಹರಸೆನ್ನ. ನಮೋ ನಮೋ ನರಸಿಂಹ. ನಿನ್ನ ಮಹಿಮೆ ಪಾಡಿ ಕೊಂಡಾಡುವ ಶಕ್ತಿ. ಬಾಲಕನಿಗೆಲ್ಲುಂಟು ನೀಲವರ್ಣ. ಘೋರ ರೂಪವ ಕೊನೆ ಮಾಡಿ ಆ ನಿನ್ನ ದಿವ್ಯ ಮಂಗಳ ರೂಪ ತೋರಿ ಹರಸೆನ್ನ ಹರಸೆನ್ನ. ನಮೋ ನಮೋ ನರಸಿಂಹ. ನಮೋ ನಮೋ ನರಸಿಂಹ. ಕರುಣೆ ತೋರೋ ನರಸಿಂಹ. ಕರುಣೆ ತೋರೋ ನರಸಿಂಹ. ಅಭಯ ನೀಡೋ ನರಸಿಂಹ. ಅಭಯ ನೀಡೋ ನರಸಿಂಹ. ಶಾಂತನಾಗೋ ನರಸಿಂಹ. ಶಾಂತನಾಗು ನರಸಿಂಹ. ನಮೋ ನಮೋ ನರಸಿಂಹ. ಕರುಣೆ ತೋರೋ ನರಸಿಂಹ. ನಮೋ ನಮೋ ನರಸಿಂಹ. ನಿನ್ನ ಎದುರಿಸಿ ನಿಲ್ಲುವರು ಉಂಟೆ. ನಿನ್ನ ಮಹಿಮೆಯ ಅರಿತವರುಂಟೆ. ನಿನ್ನ ಎದುರಿಸಿ ನಿಲ್ಲುವರು ಉಂಟೆ. ನಿನ್ನ ಮಹಿಮೆಯ ಅರಿತವರುಂಟೆ. ನಿನ್ನ